ಹಾಡು ಹಗಲೇ ಒಂದು ವಿದ್ಯಾರ್ಥಿಯನ್ನು ಹಾಡು ಹಗಲೇ ಒಂದು ಕಾಲೇಜಿನಲ್ಲಿ 9 ಸಾರಿ ಇರಿದು ಒಂದು ಕೃತ್ಯವನ್ನು ಈ ಥರ ಎಸಗಿದಾಗ ಜೀವಂತವಾಗಿದ್ದರೂ ಕೂಡ ಆ ವ್ಯಕ್ತಿ ಇವತ್ತಿಗೂ ಕೂಡ ಭೂಮಿ ಮೇಲೆ ಬದುಕಲಿಕ್ಕೆ ಒಂದು ಯೋಗ್ಯನಲ್ಲ. ಅವನಿಗೆ ಬದುಕಲಿಕ್ಕೆ ಯಾವುದೇ ರೀತಿಯಾದಂಥ ಅರ್ಹತೆಗಳೂ ಇಲ್ಲ. ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತಂದರೆ ಪ್ರೀತಿಯನ್ನು ನಿರಾಕರಿಸಿದ್ದಕ್ಕಾಗಿ ನಾನು ಅದನ್ನು ಆ ಥರ ಕೃತ್ಯವನ್ನು ಎಸಗಿದನಂತೇಕೆ ಏನು ಅವನು ಹೇಳಿಕೆ ಕೊಟ್ಟಿದ್ದಾನೆ. ಪ್ರೀತಿ ಸಿಕ್ಕಿಲ್ಲ ಅಂತಂದರೆ ಈ ಭೂಮಿ ಮೇಲೆ ಬದುಕಲಿಕ್ಕೆ ಯಾವುದೇ ಯೋಗ್ಯತೆಗಳು ಅವನಿಗಿಲ್ಲ. ಅವನು ಕೂಡ ಇದೇ ಕ್ಷಣದೊಳಗನೆ ಅವ್ನು ಎನ್ಕೌಂಟ್ರ್ ಮಾಡ್ತಾರೋ, ಅವ್ನು ತಾನಾಗಿ ಸಾಯ್ತಾನೋ, ಬಟ್ ಅವನ ಭೂಮಿ ಮೇಲೆ ಟೋಟಲ್ ಯಾರ ಕಣ್ಣಿಗೂ ಕೂಡ ಕಾಣಬಾರ್ದು, ಅವ್ನು ಬದುಕಿರಬಾರ್ದು. ಇದು ಮೊದಲೇದಾಗಿ ನಂದು ಇದೊಂದು. ಯಾಕೆ ಈ ಹೇಳಿಕೆ ಕೊಡ್ತಾ ಇದ್ದೀನಿ ಅಂದ್ರೆ ಅವ್ನ ಕಣ್ಣಿಗೆ ನೋಡಲಿಕ್ಕೆ ನಮ್ಗೆ ಯಾರಿಗೂ ಕೂಡ ಮನಸ್ಸಿಲ್ಲ, ಅವ್ನ ಮುಖ ನೋಡಲಿಕ್ಕೆ ಮನಸ್ಸಿಲ್ಲ. ಮುಂದಿನ ದಿನಮಾನದೊಳಗೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಕೂಡ ಈ ಥರ ಆಗದೇ ಇರುವಂಥ ಒಂದು ರಕ್ಷಣೆಯನ್ನು ನಾವು ನಮ್ಮ ತಂದೆ ತಾಯಿಗಳು ಯಾವುದೇ ಆಗಲಿ, ನಾವು ಯಾವುದೇ ಕಾಲೇಜಿಗೆ ಕಳಿಸ್ಲಿ, ನಮ್ಮ ಮಕ್ಕಳನ್ನು ಒಂದು ಸಲಹೆ ಸೂಚನೆಗಳ ಮೇರೆಗೆ ಅವ್ರಿಗೆ ಕೊಡ್ತಕ್ಕಂಥ ಒಂದು ಸೂಚ್ಯಂಕಗಳು, ಅವರಲ್ಲಿರ್ತಕ್ಕಂಥ ಒಂದು ಫೋನ್ಗಳನ್ನು ನಾವು ಅದನ್ನು ಮುನ್ನೆಚ್ಚರಿಕೆಗಾಗಿ ನಮ್ಮ ತಂದೆ ತಾಯಿಗಳಾಗಲಿ, ನಮ್ಮ ಸಹೋದರರಾಗಲಿ ಅವರೊಂದು ಗಮನದಲ್ಲಿ ಇಟ್ಕೊಂಡು ನಾವು ಮುನ್ನೆಚ್ಚರಿಕೆಯಿಂದ ಮಕ್ಕಳಿಗೆ ಇದೊಂದು ಆಗ್ತಕ್ಕಂಥ ಒಂದು ಘಟನೆ ನೋಡಿದ್ದೇನೆ ಒಂದು ದೊಡ್ಡ ನೋವನ್ನು ಉಂಟು ಮಾಡಿದೆ. ಇದು ಸಣ್ಣದಲ್ಲ, ನಿಜಕ್ಕೂ ದೊಡ್ಡ ನೋವು ತರುವಂಥ ಒಂದು ಸಂದೇಶ ಇದೆ. ಯಾಕಂತ ಕೇಳ್ರಿ, ತಂದೆ ತಾಯಿ ಆಗುವಂಥ ನೋವು, ಹಡದವ್ರಿಗಾಗುವಂಥ ನೋವು ಈ ಜಗತ್ತಿನೊಳಗೆ ಒಂದು ದಿನ ಬಂದು ನಾವು ಹೇಳಿ ಹೋಗ್ಬೋದು ನೀವು ನೋವನ್ನು. ಆದ್ರೆ ಹೆತ್ತವ್ರಿಗೆ ಆಗುವಂಥ ನೋವು, ಈ ನೋವು ಯಾವ ನೋವಿಗೆ ಎಂಥ ದ್ವೇಷಗಳಿಗೂ ಈ ನೋವು ಬೇಡ. ಆದ್ರೆ ಆ ಭೂಮಿ ಮೇಲೆ ಇವ್ನು ಬದುಕಬಾರ್ದು. ಯಾಕಂತ ಕೇಳ್ರಿ, ಧರ್ಮ ಯಾವುದೇ ಇರಲಿ, ಜಾತಿ ಯಾವುದೇ ಇರಲಿ, ತಪ್ಪು ಮಾಡಿದಾನಂತಂದ್ರೆ ಅವ್ನಿಗೆ ಖಂಡಿತ ಶಿಕ್ಷೆ ಆಗಲೇಬೇಕು. ಅವ್ನಿಗೆ ಎನ್ಕೌಂಟ್ರ್ ಮಾಡಿರಿ, ಇಲ್ಲ ಅಂತಂದರೆ ಜನಸಾಮಾನ್ಯರ ಕೈಯಲ್ಲಿ ನೀವು ಕೊಡ್ರಿ. ಅವ್ನು ಏನು ಆಗ್ತಾನೋ ಏನು ಬಿಡ್ತಾನೋ ನಮ್ಮಂಥವ್ರ ಕೈಯಲ್ಲಿ ತಂದು ಕೊಡಿ, ಅವನ್ನ ಮುಂದೆ ನಾವು ವ್ಯವಸ್ಥೆ ಮಾಡ್ತೀವಿ. ಅದು ಕಣ್ಣಿಗೆ ಕಾಣ್ಲಾರ್ದಂಗೆ ಈಗೇನು ಅದನ್ನೇನು ವ್ಯವಸ್ಥೆಗಳನ್ನು ಮಾಡಿ ಎನ್ಕ್ವೈರಿಂಗ್ ಮಾಡ್ತಾ ಇದ್ದಾರಲ್ಲ, ಆ ಎನ್ಕ್ವೈರಿಂಗ್ ಆಗುವಂಥ ಒಂದು ಪರಿಪೂರ್ಣ ಮಾಹಿತಿ ಸಿಕ್ಕ ಮೇಲೆ ಅವರಿಗೆ ಆದಷ್ಟು ಬೇಗ ಸ್ವಲ್ಪ ಗಲ್ಲಿಗೇರಿಸುವಂಥ ಒಂದು ಪ್ರಯತ್ನ ಮಾಡಲಿ ಅಂತ ಹೇಳಿ ನಾ ಎಲ್ಲ ಮಾನ್ಯ ಸಿದ್ದರಾಮಯ್ಯ ಅವ್ರ ಹತ್ರ ಹಾಗೂ ನಮ್ಮ ಪರಮೇಶ್ವರ ಹತ್ರ ಭಾಳ ಅಂದ್ರೆ ಭಾಳ ಮನವಿ ಮಾಡ್ಕೋತೀನಿ. ಯಾಕಂತ ಕೇಳ್ರಿ, ಒಂದು ಜೀವನ ಇವತ್ತು ಹಾಳಾಗ್ತಿದೆ ಅಂತಂದ್ರೆ, ಇವತ್ತು ಹಾಳಾಗಿದೆ ಅಂದ್ರೆ ಇನ್ನು ಮುಂದೆ ಇರ್ತಕ್ಕಂಥ ಒಂದು ಕಲಿತಕ್ಕಂಥ ಮಕ್ಕಳಿಗೂ ಕೂಡ ಈ ಪರಿಸ್ಥಿತಿ ಬರಬಾರ್ದು. ಸಮಾಜದೊಳಗೆ ಹೆಣ್ಣು ಕೆಟ್ಟಿಲ್ಲ, ಹೊನ್ನು ಕೆಟ್ಟಿಲ್ಲ, ಮಣ್ಣು ಕೂಡ ಕೆಟ್ಟಿಲ್ಲ. ಸಮಾಜದಲ್ಲಿ ಹೆಣ್ಣನ್ನು ನೋಡ್ತಕ್ಕಂಥ ಕಣ್ಣು ಮಾತ್ರ ಭಾಳ ಕೆಟ್ಟಾಗ್ಯಾವು. ಆ ಕಣ್ಣನ್ನು ನಾವು ಇವತ್ತಿಗೂ ಕೂಡ ಮುಚ್ಚಬೇಕು ಅಂತಂದ್ರೆ ಅವನು ಸತ್ತ ಸಮಾಧಿಯನ್ನು ಮಣ್ಣು ನೋಡಿದ ಮೇಲೇ ನಮ್ಮೆಲ್ಲ ಹಿಂದೂಗಳಿಗೆ ಒಂದು ಮನಸ್ಸಾಕ್ಷಿ. ಅಲ್ಲಿವರೆಗೂ ಕೂಡ ನಮ್ಮ ಮನಸ್ಸಾಕ್ಷಿ ವೀರಶೈವ ಲಿಂಗಾಯತ ಸಮಾಜದವ್ರಿಗೆ ಯಾರಿಗೂ ಕೂಡ ಮನಸ್ಸಾಕ್ಷಿ ಒಪ್ತಾ ಇಲ್ಲ. ಯಾಕಂದರೆ ಇವತ್ತು ನೇಹ ಸಹೋದರಿ ಒಂದು ಜಂಗಮ ಸಮಾಜದಲ್ಲಿ ಬೆಳೆದಿರ್ಬೋದು, ಮಾನವರಾಗಿ ಹುಟ್ಟಿವಂತಂದಮೇಲೆ ಒಂದು ಹೆಣ್ಣಿಗೆ ಅನ್ಯಾಯ ಆಗ್ಯದಂದ್ರೆ ಪ್ರತಿಯೊಂದು ಹೆಣ್ಣಿಗೂ ಕೂಡ ಬಿಡುವಂಥ ಮನಸ್ಥಿತಿ ಇರುತ್ತೆ. ಇದಕ್ಕೆ ಅನಿವಾರ್ಯತೆ ಅಲ್ಲ, ನಾವು ಅವಶ್ಯವಾಗಿ ನಾವು ಇದಕ್ಕೆ ಖಂಡಿಸ್ತೀವಿ. ನಿಜಕ್ಕೂ ಅವನಿಗೆ ಪನಿಷ್ಮೆಂಟ್ ಆಗಬೇಕು, ನೀವು ಗಲ್ಲಿಗೇರಿಸಲೇಬೇಕು. ಅವನು ಎಲ್ಲಿದ್ದಾನಲ್ಲ ಅದು ಏನು ತನಿಖೆ ಮಾಡ್ತೀವಿ, ಅವ್ನು ಮುಚ್ಚಿಡ್ತೀವಿ, ಅವ್ನು ಮಾಡ್ತೀವಿ, ಜೈಲ್ನಾಗ ಇಡ್ತೀವಿ, ಹಾಸ್ಪಿಟ್ಲ್ನಾಗ ಇಡ್ತೀವಿ, ಬೇಡ. ಅವ್ನು ಎಲ್ಲಿದ್ದಾನೆ ಅವ್ನು ಎಳ್ಕೊಂಡು ಬರ್ರಿ, ಅವ್ನು ಗಲ್ಲಿಗೇರಿಸ್ರಿ. ಅವಾಗ ಅವ್ರ ತಂದೆ ತಾಯಿ ಮನಸ್ಫೂರ್ತಿ ಹೇಳ್ಬೇಕಪ್ಪ ಅಂತಂದ್ರೆ ನಿರಾಕರಿಸಿ